ಇಸ್ಕಿಮಿಕ್ ಸ್ಟ್ರೋಕ್ ಅಂತ ಹೇಳಿದ್ರೆ ಮೆದುಳಲ್ಲಿ ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟಿ ಬ್ಲಾಕ್ ಆಗುತ್ತೆ. ಯಾವುದೋ ಒಂದು ಎಡಗಾಲಿರ್ಬೋದು, ಇಲ್ಲ ಬಲಗಾಲಿ ಬರ್ತಕ್ಕಂಥದ್ದು, ಇಲ್ಲ ಮುಖ ಒಂದು ಕಡೆ ಹೋಗತಕ್ಕಂಥದ್ದು. ಮತ್ತೆ ಇಲ್ಲಿಗೆ ಬಂದ್ವಿ, ಮತ್ತೆ ಮಾತಾಡಿದ್ವಿ, ಡಾಕ್ಟ್ರು ಸರಿ ಓಕೆ ನೋಡ್ತೀವಿ ಅಂತ ಹೇಳಿದ್ರು. ಈಗ ಚೆನ್ನಾಗಿ ಮಾತಾಡ್ತಿದ್ದಾರೆ, ಖುಷಿ ಆಯಿತು. 4.5 ಗಂಟೆಗಿಂತ ಮೊದಲು ಆಸ್ಪತ್ರೆಗೆ ತಲುಪಿದ್ರೆ, ಯಾವುದೇ ಒಂದು ನ್ಯೂರೋ ಸೆಂಟರ್ಗೆ ತಲುಪಿದ್ರೆ ಆ ರಕ್ತವನ್ನು ಕರಗಿಸ್ತಕ್ಕಂಥದ್ದು ಇಂಜೆಕ್ಷನ್ ಮೂಲಕನೇ ಆ ರಕ್ತವನ್ನು ಕರಗಿಸ್ತೀವಿ, ಥ್ರೋಂಬೋಲೈಸಿಸ್ ಅಂತ. ಸ್ಟ್ರೋಕ್ ಆಗಿತ್ತು, ಕಾಲು ಎಡಗೈ ಇದು ಸ್ವಾಧೀನ ಇರಲಿಲ್ಲ. ಬೇಗ ಒಂದು 3 ತಿಂಗಳಲ್ಲೋ 6 ತಿಂಗಳಲ್ಲೋ ಅವರ ಒಂದು ಸ್ವಂತ ಕೆಲಸಗಳನ್ನು ಅವ್ರು ಮಾಡ್ಕೊಳ್ಳೋ ಥರ ಆಗೋದಕ್ಕೂ ಅದು ಅನುಕೂಲವಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಬಂದಮೇಲೆ ಪರವಾಗಿಲ್ಲ, ನಡೀತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಸ್ಪರ್ಶ ಹಾಸ್ಪಿಟ್ಲಿಗೆ ಬಂದು ನೀವು ಚೆನ್ನಾಗಿ ಟ್ರೀಟ್ಮೆಂಟ್ ತೊಗೊಳ್ಳಿ, ನಂತರ ಬೇಕಾದರೂ ನೀವೆಲ್ಲಾದರೂ. ಸ್ಪರ್ಶ ಆಸ್ಪತ್ರೆಯಲ್ಲಿ ಇಂಪ್ರೂವ್ಮೆಂಟ್ ಚೆನ್ನಾಗಿದೆ. ಬೆಂಗಳೂರು ITBT ಸಿಟಿ, ಬೆಂಗಳೂರು ಗಾರ್ಡನ್ ಸಿಟಿ, ಬೆಂಗಳೂರು ಹೆಲ್ತ್ ಸಿಟಿಯು ಕೂಡ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಯಾವುದೇ ರೀತಿಯಾದಂಥ ಆರೋಗ್ಯ ಸಮಸ್ಯೆಗಳು ಬಂದರೆ ತಕ್ಷಣವೇ ಅದಕ್ಕೆ ಮಾರ್ಗೋಪಾಯಗಳನ್ನು ಇಲ್ಲಿನ ವೈದ್ಯರು ನೀಡ್ತಾರೆ, ಅದಕ್ಕೆ ಚಿಕಿತ್ಸೆಯನ್ನು ನೀಡ್ತಾರೆ. ಯಾವುದೇ ರೀತಿಯಾದಂಥ ಕ್ಲಿಷ್ಟಕರ ಆರೋಗ್ಯದ ಸಮಸ್ಯೆಗಳಿಗೂ ಕೂಡ ಪರಿಹಾರ ಬೆಂಗಳೂರಿನಲ್ಲಿ ದೊರೆಯುತ್ತೆ. ಹೌದು, ಒಂದು ಕಾಲದಲ್ಲಿ ನಾವು ಪಾರ್ಶ್ವವಾಯು ಅಥವಾ ಲಕ್ವ ಬಂದರೆ ತಕ್ಷಣ ನಾವು ನಾಟಿ ಔಷಧಿಯ ಮೊರೆ ಹೋಗ್ತಿದ್ವಿ. ಆದರೆ ಇದೀಗ ಆ ಒಂದು ಪಾರ್ಶ್ವವಾಯು ಅಥವಾ ಲಕ್ವ ಕಾಯಿಲೆಗೆ ತಕ್ಷಣವೇ ಆ ಒಂದು 4.5 ಗಂಟೆಗಳ ಒಳಗೆ ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆ ಹೈವೇ ಟೋಲ್ ಬಳಿ ಇರ್ತಕ್ಕಂಥ ಸ್ಪರ್ಶ ಆಸ್ಪತ್ರೆ ನ್ಯೂರೋ ಸೆಂಟರ್ಗೆ ಕರೆತಂದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲಿ ನಿಮಗೆ ಲಕ್ವಾ ಕಾಯಿಲೆಗೆ ಚಿಕಿತ್ಸೆ ಇದೆ. ಆ ಪಾರ್ಶ್ವವಾಯು ರೋಗಕ್ಕೆ ಇಲ್ಲಿ ಚಿಕಿತ್ಸೆಯನ್ನು ವೈದ್ಯರುಗಳು ಹಲವು ತಿಂಗಳುಗಳಿಂದ ನೀಡ್ತಾ ಇದ್ದಾರೆ ಮತ್ತು ಅದನ್ನ ಗುಣಪಡಿಸಿರ್ತಕ್ಕಂಥ ಖ್ಯಾತಿ ಈ ಒಂದು ಸ್ಪರ್ಶ ಆಸ್ಪತ್ರೆ ಮತ್ತು ನ್ಯೂರೋ ಸೆಂಟರ್ನ ಸ್ಪೆಷಾಲಿಟಿ ಆಗಿದೆ. ಇಲ್ಲಿನ ಡಾಕ್ಟರ್ ವರದರಾಜರವರು ಪಾರ್ಶ್ವವಾಯು ಆಗದ ತಕ್ಷಣ ಆ ಒಂದು ಪ್ರಥಮ ಶ್ರೇಷ್ಠವಾದಂತಹ ಗಳಿಗೆಗಳು ಆ 4.5 ಗಂಟೆಗಳ ಒಳಗೆ ಈ ಒಂದು ಸ್ಪರ್ಶ ಆಸ್ಪತ್ರೆಗೆ ಕರೆತಂದ್ರೆ ಖಂಡಿತವಾಗ್ಲೂ ಕೂಡ ನಾವು ಚಿಕಿತ್ಸೆಯನ್ನು ನೀಡಿ ಗುಣಪಡಿಸ್ತೇವೆ ಎನ್ನುವಂತಹ ಮಾತನ್ನ ಸ್ಪರ್ಶ ಆಸ್ಪತ್ರೆ ಮತ್ತು ನ್ಯೂರೋ ಸೆಂಟರ್ನ ಮುಖ್ಯಸ್ಥರಾದಂತಹ ಡಾಕ್ಟರ್ ವರದರಾಜರವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ವಿವರಣೆಗಳನ್ನು ಹಂಚಿಕೊಂಡ್ರು. ಇವು ಪಾರ್ಶ್ವವಾಯು ಅಥವಾ ಲಕ್ವ ಯಾಕಾಗತ್ತೆ, ಆ ಒಂದು ರೋಗವನ್ನು ಹೇಗೆ ನಿವಾರಣೆ ಮಾಡಬಹುದು, ಜೊತೆಗೆ ಇಲ್ಲಿ ಚಿಕಿತ್ಸೆಯನ್ನ ಪಡ್ಕೊಂಡಿರ್ತಕ್ಕಂಥವ್ರು ಏನೆಲ್ಲ ಹೇಳಿದ್ರು ಅನ್ನೋದನ್ನ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಡಾಕ್ಟರ್ ವರದರಾಜರವರು ನೀಡಿದಂತಹ ಅತ್ಯಮೂಲ್ಯವಾದಂತಹ ಆ ಒಂದು ಮಾಹಿತಿಯನ್ನ ನೋಡೋಣ ಬನ್ನಿ. ಈಗ ಕೈ ಕಾಲು ಎರಡು ಎಳ್ತಕ್ಕೆ ಬರ್ತದೆ ನಿಮಗೆ? ಮೊದಲು ಯಾಕಿತ್ತು? ಈಗ ನಡೆಕೆಲ್ಲ ನಡೀತಿರಲ್ಲ ನೀವೇ? ಓಕೆ, ಇವಾಗ ಇವ್ರೇನಾಗಬೇಕು ನಿಮಗೆ? ಸ್ವಲ್ಪ ಸಪೋರ್ಟ್ ಮಾಡ್ತಾ ನಡ್ಕೊಂಡು ನಡಿ. ಕೈ ಬಿಡಿ, ಅವ್ರಿಗೆ ನಡಿ. ಇಂಜೆಕ್ಷನ್ ಸ್ಟಾರ್ಟ್ ಮಾಡಿದ್ರಿ, ಈಗ ಆಗಿದ್ದಾರೆ ಅಂತ ಹೇಳಿದ್ರಿ. ಮತ್ತಿನ್ನೇನು ಹೆಸರು? ಈಗ ಶ್ರೀನಿವಾಸ್. ಯಾವ ಊರು ನಿಮ್ಮದು? ಶ್ರೀಮಂಡ್ರಿ. ಇದು ಹೊಸಕೋಟೆ. ಈಗ ಯಾವ ವಾರ ಆಗಿದ್ದು ನಿಮಗೆ? ಫಸ್ಟು ಏನಾಯಿತು? 8:30. ಮಾತಾಡೋಕ್ಕಾಗಿಲ್ಲ. ಇವಾಗ ನಿಮ್ಗೆ ಮಾತಾಡಕ್ಕೆ ಬರ್ತದೆ? ಹೇಳಿ ಮೇಡಮ್, ಏನಾಯ್ತು? ಇವರು ನಮ್ಮ ತಂದೆ ಭಾನುವಾರ ಬೆಳಗ್ಗೆ 8:00 ಒಂದು ಸ್ವಲ್ಪ ವಾಯ್ಸ್ ಮಾತಾಡೋಕ್ಕೆ ಆಗಲಿಲ್ಲ. ಮತ್ತೆ ಒಂದು 10:00 ಗೊತ್ತಾಯಿತು ನಮಗೆ. ಮತ್ತೆ ಅಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಬಂದರು, ಶ್ರೀನಿವಾಸ ಹಾಸ್ಪಿಟ್ಲಲ್ಲಿ. ಮತ್ತೆ ಸ್ಕ್ಯಾನಿಂಗ್ ಎಲ್ಲ ಬರ್ಕೊಟ್ರು, ಅಲ್ಲೆಲ್ಲ ಮಾಡಿಸ್ಕೊಂಡು ಬಂದ್ವಿ. ಮತ್ತೆ ಮಣಿಪಾಲಿಗೆ ಬರ್ಕೊಟ್ರು ಅವರು. ಮತ್ತು ನಮ್ಮ ಚಿಕ್ಕಪ್ಪ ಹೇಳಿದ್ರು, ಬೇಡ ಇಲ್ಲಿ ಸ್ಪರ್ಶ ಹಾಸ್ಪಿಟ್ಲ್ ಇದೆ, ಅಲ್ಲಿ ಹೋಗೋಣ, ಒಂದು ಇಂಜೆಕ್ಷನ್ ಹಾಕ್ಸ್ಬೇಕು 4 ಅವರ್ ಒಳಗಡೆ ಅಂತ. ಮತ್ತೆ ಇಲ್ಲಿಗೆ ಬಂದ್ವಿ, ಮತ್ತೆ ಮಾತಾಡಿದ್ವಿ, ಡಾಕ್ಟ್ರು ಸರಿ ಓಕೆ ನೋಡ್ತೀವಿ ಅಂತ ಹೇಳಿದ್ರು. ಈಗ ಚೆನ್ನಾಗಿ ಮಾತಾಡ್ತಿದ್ದಾರೆ, ಖುಷಿ ಆಯ್ತು. ಮೊದಲೇನು ಮಾತಾಡಲಿಲ್ವಾ? ಮೊದಲೇನು ಮಾತಾಡ್ತಾ ಇಲ್ಲ. ಕೈ ಕಾಲಲ್ಲಿ ಯಾವ ಥರ ಇತ್ತು? ಇವ್ರಿಗೆ ಸ್ಟ್ರೋಕ್ ಆದಾಗ ಯಾವ ಥರ ಪ್ರಾಬ್ಲಮ್ ಆಗಿತ್ತು ಇವ್ರಿಗೆ? ಎಲ್ಲ ಆಕ್ಟಿವ್ ಆಗಿ ಚೆನ್ನಾಗಿದ್ರು, ಬಟ್ ವಾಯ್ಸ್ ಮಾತ್ರ ಬರ್ತಿರ್ಲಿಲ್ಲ. ವಾಯ್ಸ್ ಒಂದೇ ಪ್ರಾಬ್ಲಮ್ ಇತ್ತು. ಈಗ ಚೆನ್ನಾಗಿ ಮಾತಾಡ್ತಿದ್ದಾರೆ. ಫಸ್ಟ್ ಇಲ್ಲಿ ಬಂದು ಟ್ರೀಟ್ಮೆಂಟ್ ಚೆನ್ನಾಗಿ ತಗೋಬೇಕು ಅಂತಾನೆ ಹೇಳ್ತೀನಿ. ಇಲ್ಲಿ ಹಾಸ್ಪಿಟ್ಲು ನಮಗೆ ಗೊತ್ತಿರ್ಲಿಲ್ಲ.
ಇವಾಗ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು, ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟರು ಇಲ್ಲಿ. ಫಸ್ಟ್ ಇಲ್ಲಿ ಸ್ಪರ್ಶ ಹಾಸ್ಪಿಟ್ಲಿಗೆ ಬಂದು ನೀವು ಚೆನ್ನಾಗಿ ಟ್ರೀಟ್ಮೆಂಟ್ ತೊಗೊಳ್ಳಿ, ನಂತರ ಬೇಕಾದರೂ ನೀವೆಲ್ಲಾದರೂ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳಿ. ನಮಸ್ಕಾರ, ನಾನು ಡಾಕ್ಟರ್ ವರದರಾಜ್, ಸ್ಪರ್ಶ ಆಸ್ಪತ್ರೆ ಮತ್ತು ನ್ಯೂರೋ ಸೆಂಟರ್, ಹೊಸಕೋಟೆ ಟೋಲ್ ಹತ್ತಿರ, ಬ್ಯಾಂಗ್ಳೂರು ರೂರಲ್. ಇವತ್ತಿನ ವಿಶೇಷತೆ ಏನಂದರೆ, ನಾನು ಪಾರ್ಶ್ವವಾಯು ಅಂತ ಏನು ಹೇಳ್ತೀವಿ, ಅಂದರೆ ಮೆದುಳಲ್ಲಿ ಸ್ಟ್ರೋಕ್ ಆಗ್ತಕ್ಕಂಥದ್ದು. ಸೊ ಅದ್ರ ಬಗ್ಗೆ ಮಾತಾಡೋಕ್ಕೆ ಇವತ್ತಿಲ್ಲೆಲ್ಲ ಕೂತಿದ್ದೀವಿ. ಮೊದಲನೇದಾಗಿ ನಾನು ಒಂದನ್ನು ವಿಷಯ ಹೇಳೋಕ್ಕೆ ಇಷ್ಟಪಡ್ತಾನೆ. ಯಾರೇ ಆಗ್ಬೋದು, ಈ ಒಂದು ವಿಡಿಯೋನ ನೋಡಬೇಕಾದ್ರೆ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ. ಅದಾದಮೇಲೆ ಅಷ್ಟೇ ನಿಮಗೆ ನಾವೇನು ಮಾಹಿತಿನ ಕೊಟ್ಟಿದ್ದೀನಿ ಅಂತ ಹೇಳಿದ್ಮೇಲೆ ಅದ್ರ ಜೊತೆಗೆ ನೀವು ಕಮೆಂಟ್ ಮಾಡಬೇಕು. ಅದ್ರ ಜೊತೆಗೆ ನೀವು ನಾಲೆಜನ್ನು ಇನ್ನೊಬ್ಬರ ಜೊತೆ ಹಂಚ್ಕೊಳ್ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತಾನೆ. ಇವತ್ತಿನ ದಿವಸ ನಾನು ಮಾತಾಡ್ತಿರ್ತಕ್ಕಂಥದ್ದು ನಾವು ಇಸ್ಕಿಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಇಸ್ಕಿಮಿಕ್ ಸ್ಟ್ರೋಕ್ ಅಂತ ಹೇಳಿದ್ರೆ ಮೆದುಳಲ್ಲಿ ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟಿ ಬ್ಲಾಕ್ ಆಗುತ್ತೆ. ರಕ್ತ ಹೆಪ್ಪುಗಟ್ಟದಲ್ಲಿ ಏನಾಗುತ್ತೆ, ಮುಂದೆ ಇರತಕ್ಕಂಥ ಮೆದುಳಿನ ಭಾಗ ಏನಾಗುತ್ತೆ ಅದೆಲ್ಲ ಸತ್ತೋಗುತ್ತೆ. ಸೊ ಇದನ್ನು ನಾವೇನಂತೀವಿ ಸ್ಟ್ರೋಕ್ ಅಂತ ಕರೀತಕ್ಕಂಥದ್ದು. ಈ ಒಂದು ಸ್ಟ್ರೋಕ್ ಆದಲ್ಲಿ ನಾವು ಏನು ಮಾಡಬೇಕು, ಏನು ಎಚ್ಚರಿಕೆಯನ್ನು ತಗೋಬೇಕು. ಇಲ್ಲಿ ಸ್ಟ್ರೋಕ್ಗಿಂತ ಮುಂಚೆ ಮಾಡ್ತಕ್ಕಂಥದ್ದಲ್ಲ, ಸ್ಟ್ರೋಕ್ ಆಗಿದೆ ಒಬ್ಬ ಮನುಷ್ಯನಿಗೆ. ಈಗ ಬೆಳಗ್ಗೆ ಎದ್ದ ತಕ್ಷಣ ಎದ್ದು ಸ್ವಲ್ಪ ದೂರ ನಡೀತಾರೆ, ಬಿದ್ದು ಹೋಗ್ತಾರೆ, ಕಾಲು ಕೈ ಬರೋದಿಲ್ಲ. ಈಗ ಯಾವುದೋ ಒಂದು ಎಡಗೈ ಎಡಗಾಲಿರ್ಬೋದು, ಇಲ್ಲ ಬಲಗಾಲಿ ಬರ್ತಕ್ಕಂಥದ್ದು, ಇಲ್ಲ ಮುಖ ಒಂದು ಕಡೆ ಹೋಗತಕ್ಕಂಥದ್ದು. ಸೊ ಈ ಥರ, ಇಲ್ಲ ಬಾಯಿ ಬರೋದಿಲ್ಲ ಮಾತನಾಡೋದಕ್ಕೆ ಅಂತಕ್ಕಂಥದ್ದು, ಯಾವುದೇ ಒಂದು ಥರ ಪಾಸಿಟಿವ್ ವಾಯು ಅಥವಾ ಕನ್ನಡದಲ್ಲಿ ನಾವೆಲ್ಲ ಏನು ಆಡು ಭಾಷೆಯಲ್ಲಿ ಲಕ್ವ ಅಂತ ಹೇಳ್ತೀವಿ, ಈ ಒಂದು ಲಕ್ಷಣಗಳು ಕಂಡು ಬಂದರೆ ಸೊ ಇಮಿಡಿಯೇಟಾಗಿ ಅವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ, ಮೊದಲಿಗೆ ಹತ್ತಿರದ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಉತ್ತಮ. ಏಕೆಂದರೆ ಒಂದು ಆಸ್ಪತ್ರೆಗೆ ಕರ್ಕೊಂಡೋದ್ರೆ ಅವರು ಅದನ್ನು ನೋಡಿದ ತಕ್ಷಣ, ಅವರನ್ನು ಎಕ್ಸಾಮಿನ್ ಮಾಡಿದ ತಕ್ಷಣ ಏನು ಮಾಡ್ತಾರೆ, ಹತ್ತಿರದ ಒಂದು ನ್ಯೂರೋ ಸೆಂಟರ್ಗೆ, ಎಲ್ಲಾದರೂ ಒಂದು ನ್ಯೂರೋ ಸೆಂಟರ್ ಅಂದರೆ ಈಗ ನರರೋಗಕ್ಕೆ ಚಿಕಿತ್ಸೆ ಕೊಡ್ತಕ್ಕಂಥ ಆಸ್ಪತ್ರೆಗಳೇನಿದೆ ಅಲ್ಲಿಗೆ ಅವರು ಕಳಿಸ್ಕೊಟ್ರೆ, ಸೊ ಈ ಒಂದು ಪಾರ್ಶ್ವವಾಯು ಕಾಯಿಲೆಗೆ ಈ ಒಂದು ಕಾಲಘಟ್ಟದಲ್ಲಿ, ಈ ಒಂದು ಇದರಲ್ಲಿ ಏನಾಗಿದೆ ಅಂದರೆ, ನಮಗೆ ಈಗೆಲ್ಲ ಔಷಧಿಗಳು ಯಾವ ಥರ ಇದೆ ಅಂತ ಹೇಳಿದ್ರೆ, ಈ ಥರ ರಕ್ತನಾಳ ಬ್ಲಾಕ್ ಆಗಿತ್ತು ಅಂತ ಹೇಳಿದ್ರೆ 4.5 ಗಂಟೆಗಿಂತ ಮೊದಲು ಆಸ್ಪತ್ರೆಗೆ ತಲುಪಿದ್ರೆ, ಯಾವುದೇ ಒಂದು ನ್ಯೂರೋ ಸೆಂಟರ್ಗೆ ತಲುಪಿದ್ರೆ, ಇಲ್ಲೇ ಬರಬೇಕು ಅಂತಲ್ಲ, ಅವರವರ ಜಿಲ್ಲೆಗಳಲ್ಲಿ ಎಲ್ಲಿ ಆ ಫೆಸಿಲಿಟಿ ಇರುತ್ತೆ ಅಂತಹ ಒಂದು ನ್ಯೂರೋ ಸೆಂಟರ್ಗೆ ತಲುಪಿದ್ರೆ ಅಲ್ಲಿ ಆ ರಕ್ತವನ್ನು ಕರಗಿಸ್ತಕ್ಕಂಥದ್ದು, ಇಂಜೆಕ್ಷನ್ ಮೂಲಕನೇ ಆ ರಕ್ತವನ್ನು ಕರಗಿಸ್ತೀವಿ, ಥ್ರೋಂಬೋಲೈಸಿಸ್ ಅಂತ. ಸೊ ಆ ಒಂದು ಸೌಲಭ್ಯ ಈಗ ಅವೈಲಬಿಲಿಟಿ ಇರುತ್ತೆ. ಆ ಥರ ಮಾಡೋದ್ರಿಂದ ಅವರಿಗೆ ಸಂಪೂರ್ಣವಾಗಿ ಗುಣಮುಖರಾಗಿ ಅವರು ಮತ್ತೆ ನಾರ್ಮಲ್ ಲೈಫಿಗೆ ಬರಬಹುದು. ಇಲ್ಲ ಈಗ 4.5 ಗಂಟೆಗಳು ಮುಗಿದೋಗಿದೆ, ಏನು ಮಾಡಬೇಕು ಅಂತಾರೆ. 4.5 ಗಂಟೆಗಳು ಮುಗಿದೋಗಿದ್ರು ಕೂಡ ಆ ಒಂದು ಇಂಜೆಕ್ಷನ್ನ ಅವಾಗ ಉಪಯೋಗ ಮಾಡೋದಕ್ಕೆ ಬರೋದಿಲ್ಲ. ಅವಾಗ ಏನು ಮಾಡ್ಕೋಬೇಕು, ಅದಕ್ಕೆ ಆದ ಬೇರೆ ಇಂಜೆಕ್ಷನ್ಸು, ಬೇರೆ ಔಷಧಿಗಳ ವ್ಯವಸ್ಥೆ ಇದೆ. ಆ ಒಂದು ಔಷಧಿಗಳನ್ನು ಕೊಡೋದ್ರಿಂದ ಆ ಒಂದು ರೈಟ್ ಟೈಮಲ್ಲಿ, ಅಂದರೆ ಆ ಒಂದು ರೈಟ್ ಟೈಮಲ್ಲಿ ನಾವು ರೈಟ್ ಮೆಡಿಸಿನ್ಸ್ನ ಒಂದು ಪ್ರಿಸ್ಕ್ರಿಪ್ಷನ್ ಮಾಡಿ ಒಂದು ರೋಗಿಗಳಿಗೆ ಕೊಡೋದ್ರಿಂದ ಏನಾಗುತ್ತೆ, ಈಗ 6 ತಿಂಗಳು ವರ್ಷಾನುಗಟ್ಟಲೆ ಅವರು ಏನು ಕುಂಠಿತರಾಗ್ತಾರೆ, ಅಂದರೆ ಕೈ ಕಾಲು ಶಕ್ತಿ ಕಳ್ಕೊಂಡು ಅವರು ಕುಂಠಿತರಾಗಿರ್ತಾರೆ, ಆ ಒಂದು ಹೊರೆಯಿಂದ ಅವರು ಹೊರಗಡೆ ಬರ್ಬೋದು. ಅಂದರೆ ಬೇಗ ಒಂದು 3 ತಿಂಗಳಲ್ಲೋ 6 ತಿಂಗಳಲ್ಲೋ ಅವರ ಒಂದು ಸ್ವಂತ ಕೆಲಸಗಳನ್ನು ಅವ್ರು ಮಾಡ್ಕೊಳ್ಳೋ ಥರ ಆಗೋದಕ್ಕೂ ಅದು ಅನುಕೂಲವಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾನೆ. ಆಮೇಲೆ ಎರಡನೇದು, ಇನ್ನು ಕೆಲವರಿಗೆ ಭಾಳ ಡೌಟ್ಸ್ ಇರುತ್ತೆ. ಈಗ ನಮಗೆ ಸ್ಟ್ರೋಕ್ ಆಗಿ 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು, ಈಗ ಅವ್ರಿಗೆ ಏನು ಮಾಡೋದು ಅಂತ ಹೇಳ್ತಾರೆ. ಈಗ 1 ವರ್ಷ 2 ವರ್ಷ 3 ವರ್ಷ ಆದ್ರೂ ಅಂಥವರು ಹೋಗಿ ಒಂದು ಈಗಿನ ಪರಿಸ್ಥಿತಿಗೆ ಒಂದು ಸ್ಕ್ಯಾನ್ ಮಾಡಿಕೊಂಡು ಅವ್ರಿಗೆ ಹೇಗಿದೆ, ಮೆದುಳಲ್ಲಿ ಯಾವ ಥರ ಇದೆ, ಈಗ ಅವರ ಬಾಡಿ ಯಾವ ಥರ ಇದೆ, ದೇಹ ಯಾವ ಥರ ಸ್ಪಂದಿಸುತ್ತೆ ಅಂದ್ಕೊಂಡು ಈಗಿನ ಒಂದು ಕೆಲ ಮೆಡಿಸಿನ್ಸ್ ಏನಿದೆ, ಇವಾಗಿಂದ ಕರೆಂಟ್ ಮೆಡಿಸಿನ್ಸ್ ಅಂತ ಏನು ಕರಿತೀವಿ ಈಗಿನ ಕಾಲಘಟ್ಟಕ್ಕೆ, ಓಕೆ, ಅಂಥದ್ದನ್ನು ಕೊಡೋದ್ರಿಂದ ಅವ್ರಿಗೆ ಈಗ ಇರೋದ್ರಲ್ಲೂ ಅವರು ಸ್ವಲ್ಪ ಬೆನಿಫಿಟ್ ತೊಗೋಬೋದು, ಅಂದರೆ ಅವ್ರಿಗೆ ಒಳ್ಳೆಯದಾಗುತ್ತೆ ಅನ್ನತಕ್ಕಂಥದ್ದು. ಸೊ ಈ ಒಂದು ವಿಷಯನ, ಈ ಸ್ಟ್ರೋಕ್ ಬಗ್ಗೆ ಏನಕ್ಕೆ ನಾನು ಹಂಚ್ಕೊಂಡೆ ಅಂತ ಹೇಳಿದ್ರೆ, ಒಂದು ಜ್ಞಾಪಕ ಇಟ್ಕೊಳ್ಳಿ ಜನಗಳು, ಯಾವತ್ತೂ ಈ ಒಂದು ಪಾರ್ಶ್ವವಾಯು ಸ್ಟ್ರೋಕ್ ಅನ್ನೋದಕ್ಕೆ ಆ ದೇವರು ನಮಗೆ 4.5 ಗಂಟೆಗಳ ಕಾಲ ಸಮಯ ಕೊಟ್ಟಿರ್ತಾನೆ. ಯಾವಾಗಲೇ ಸ್ಟ್ರೋಕ್ ಆದ್ರೂ 4.5 ಗಂಟೆಗಳಲ್ಲಿ ನಾವು ರೀಚ್ ಆದರೆ ರಿವರ್ಸಲ್ ಮಾಡ್ಕೋಬೋದು ಅಂತ, ಕಂಪ್ಲೀಟ್ ರಿಕವರಿ ಮಾಡ್ಕೋಬೋದು ಅಂತ. ಅದಾದಮೇಲೆ 24 ಗಂಟೆಗಳಲ್ಲೂ ಮಾಡಿದ್ರು ಕೂಡ ನಮಗೆ ಒಂದು 70-80% ಆದರೂ ರಿಕವರಿ ಮಾಡ್ಕೋಬೋದು ಅನ್ನೋದನ್ನು ಈಗಿನ ಇರಬೇಕಾದ್ರೆ ನೀವು ಜನ ಇವಾಗಲೂ ಏನು ಮಾಡ್ತಾಯಿದ್ದಾರೆ, ಆ ಒಂದು ಉಪಯೋಗ ಪಡ್ಕೊಳ್ಳದೆ, ಆ ಒಂದು ಮೆಡಿಸಿನ್ಸ್ ಸದ್ಬಳಕೆ ಮಾಡ್ಕೊಳ್ಳೋದು ಏನು ಮಾಡ್ತಿದ್ದಾರೆ,
ಇವಾಗಲೂ ನಾನು ಔಷಧಿ ಕುಡಿತೀನಿ, ಮದ್ದು ಕುಡಿತೀನಿ ಅಂತ ಹೇಳಿ 1 ದಿನ 2 ದಿನ ಅದೆಲ್ಲ ಮಾಡ್ಕೊಂಡಾದ್ಮೇಲೆ 3ನೇ ದಿನನೋ 4ನೇ ದಿನವೂ ಹಾಸ್ಪಿಟ್ಲಿಗೆ ಬರ್ತಾ ಇದ್ದಾರೆ. ಸೊ ಆ ಒಂದು ಪದ್ಧತಿಯನ್ನು ಬಿಟ್ಟು ಮೊದಲು ಆಸ್ಪತ್ರೆಗೆ ಹೋಗಿ ತೋರಿಸಿ ಅದಕ್ಕೆ ತಕ್ಕಂತೆ ಚಿಕಿತ್ಸೆ ಪಡೆದ ಮೇಲೆ ಅವರವ್ರ ಇಷ್ಟ. ಕೆಲವರು ದೇವಸ್ಥಾನಕ್ಕೆ ಹೋಗ್ತಾರೆ, ಪೂಜೆ ಮಾಡಿಸ್ತಾರೆ, ಮಾಡ್ಕೊಳ್ಳಿ. ಕೆಲವರು ನಾಟಿ ಔಷಧಿ ಕುಡಿತಾನಂತಾರೆ, ಕುಡ್ಕೊಳ್ಳಿ. ಅದು ಯಾವುದು ಪದ್ಧತಿಗಳನ್ನು ನಾವು ಬೇಡ ಅನ್ನಬಾರ್ದು. ಅವ್ರ ಪದ್ಧತಿಗಳು ಅವರು ಕಂಟಿನ್ಯೂ ಮಾಡಲಿ. ಆದರೆ ಮೊದಲು ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡು ಅವರು ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಏನಿದೆ ಅಂತ ತಿಳ್ಕೊಂಡು ಅದನ್ನು ಪಡ್ಕೊಳೋದ್ರಲ್ಲಿ ಅವ್ರಿಗೆ ಬೆನಿಫಿಟ್ ಆಗುತ್ತೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಎರಡನೇದು, ಇಷ್ಟು ಯಾಕೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ವಿಷಯನ ಅರ್ಥ ಮಾಡ್ಕೋಬೇಕು ನಾವಿಲ್ಲಿ. ಒಬ್ಬ ಮನುಷ್ಯನಿಗೆ ಸ್ಟ್ರೋಕ್ ಬಂತು ಅಂತ ಹೇಳಿದ್ರೆ ಅವನು ಒಂದು ಮೊದಲಿಗೆ ದೈಹಿಕವಾಗಿ, ಆರ್ಥಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಕಡೆಯಿಂದ ಅವನು ಕುಗ್ಗು ಹೋಗ್ತಾನೆ. ಆ ಮನುಷ್ಯ ಕುಗ್ಗೋದ ಅಂತ ಹೇಳಿದ್ರೆ ಅವಾಗೇನು ನೆಕ್ಸ್ಟ್ ಬರ್ತಕ್ಕಂಥದ್ದು ಫ್ಯಾಮಿಲಿ. ಅವ್ರನ್ನ ನೋಡ್ಕೊಳಕ್ಕೋಸ್ಕರ ಎಂಟೈರ್ ಫ್ಯಾಮಿಲಿ ಅಂದರೆ ಅವರು ಏನಿದೆ ಕುಟುಂಬ ಏನಿದೆ, ಕುಟುಂಬದವರೆಲ್ಲ ಅವ್ರನ್ನ ನೋಡ್ಕೊಳಕ್ಕೋಸ್ಕರ ಅವ್ರವ್ರ ಕೆಲಸಗಳನ್ನು ಬಿಟ್ಟು ಇವ್ರು ನೋಡ್ಕೊಳಕ್ಕೋಸ್ಕರ ಸಮಯನ ಕಳಿಬೇಕಾಗತ್ತೆ. ಆಗೇನಾಯ್ತಿದು, ಒಂದು ಸ್ಟ್ರೋಕ್ ಅಂತ ಬಂದರೆ, ಒಂದು ಪಾಸಿಟಿವ್ ಆಗಿ ಅಂತ ಕರಿತೀವಿ ಇವತ್ತು, ಆ ಸ್ಟ್ರೋಕ್ ಅಂತ ಬಂದರೆ ಎಂಟೈರ್ ಅಂದರೆ ಆ ಕುಟುಂಬ ಎಲ್ಲ ಸಫರ್ ಆಗಬೇಕಾಗತ್ತೆ, ನೋವನ್ನು ಅನುಭವಿಸ್ಬೇಕಾಗತ್ತೆ. ಸೊ ಆ ವರ್ಷಾನುಗಟ್ಟಲೆ ಆ ನೋವನ್ನು ಅನುಭವಿಸೋದಕ್ಕಿಂತ ಅವರು ಆ 4.5 ಗಂಟೆಗಳು ಏನಿದೆ ನಮ್ಮಲ್ಲಿ, ಈ ಸ್ಟ್ರೋಕ್ಗೆ ಗೋಲ್ಡನ್ ಅವರ್ ಅಂತೀವಿ ಅದನ್ನು. ಸೊ ಆ ಒಂದು ಅವಕಾಶನ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಜನಗಳಿಗೆ ಇಷ್ಟಪಡ್ತಾನೆ. ಈ ಒಂದು ಫೆಸಿಲಿಟಿ ಎಲ್ಲೆಲ್ಲಿ ನ್ಯೂರೋ ಸೆಂಟರ್ಸ್ ಇರುತ್ತೆ, ಅಂದರೆ ನರರೋಗ ಚಿಕಿತ್ಸೆಯ ಬಗ್ಗೆ ಟ್ರೀಟ್ಮೆಂಟ್ ಕೊಡೋ ದೊಡ್ಡ ಹಾಸ್ಪಿಟಲ್ಸ್ ಇರ್ಬೋದು, ಇಲ್ಲ ಮೆಡಿಕಲ್ ಕಾಲೇಜಸ್ ಇರ್ಬೋದು, ಇಲ್ಲ ದೊಡ್ಡ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇರ್ಬೋದು, ಎಲ್ಲ ಕಡೆ ಅವಶ್ಯಕತೆ ಇದು ಈ ಒಂದು ಇಂಜೆಕ್ಷನ್ ಅವೈಲಬಿಲಿಟಿ ಇರುತ್ತೆ. ಈ ಒಂದು ಇಂಜೆಕ್ಷನ್ನ ನಾವು ಅಡ್ವಾನ್ಸ್ ಅಂದರೆ ಸ್ಟ್ರೋಕ್ ಬರೋಕ್ಕೆ ಮುಂಚೆನೇ ಕೊಡೋದು. ಇದು ಅದನ್ನು ಕೊಡ್ತಕ್ಕಂಥದ್ದನ್ನ ವ್ಯಾಕ್ಸಿನ್ ಅಂತ ಕರಿತೀವಿ. ಬೇರೆ ಕಾಯಿಲೆಗಳಿಗೆ, ಸೋಂಕು ಕಾಯಿಲೆಗಳಿಗೆ ಇದರಲ್ಲಿ ಅಡ್ವಾನ್ಸ್ ಆಗಿ ತೊಗೊಳಕ್ಕೆ ಬರೋದಿಲ್ಲ. ಈ ಒಂದು ಔಷಧಿನ ಅಡ್ವಾನ್ಸಲ್ಲಿ ಏನು ಮಾಡ್ಕೋಬೇಕು ಅಂದರೆ, ನಾವು ಸ್ಟ್ರೋಕ್ ಬರೋದಕ್ಕೆ ಏನೇನು ಈಗ ನಾವೇನು ಕರಿತೀವಿ ರಿಸ್ಕ್ ಫ್ಯಾಕ್ಟರ್ಸ್ ಅಂತೀವಲ್ಲ, ಅದ್ರ ಬಗ್ಗೆ ಎಚ್ಚರ ವಹಿಸಬೇಕು. ಡಯಾಬಿಟಿಕ್ ಇದ್ದರೆ, ಹೈಪರ್ಟೆನ್ಷನ್ ಅಂದರೆ BP ಜಾಸ್ತಿ ಇದ್ದರೆ, ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ, ಅವುಗಳನ್ನು ನಾವು ಕಂಟ್ರೋಲ್ ಮಾಡ್ಕೊಳೋಕ್ಕೆ ಪ್ರಯತ್ನ ಪಡಬೇಕು. ಅದು ಅವ್ರಿಗೆ ಡೌಟ್ ಇದೆ ನನಗೆ, ಈಗ ಯಾವ ಥರ ನಾವು ಕಾರ್ಡಿಯಕ್ಕೆ ಏನು ಮಾಡ್ಕೋತೀವಿ, ಆಂಜಿಯೋಗ್ರಾಮ್ ಮಾಡ್ತೀವಿ, ಅದೇ ಥರ ಬ್ರೈನ್ಗೂ ಸೆರೆಬ್ರಲ್ ಆಂಜಿಯೋಗ್ರಾಮ್ ಅಂತ ಮಾಡಿಸ್ಕೊಂಡು, ಮತ್ತು ಕೆರೋಟಿಡ್ ಡಾಪ್ಲರ್ ಅಂತೀವಿ, ಕುತ್ತಿಗೆಯಲ್ಲಿ ರಕ್ತನಾಳಗಳನ್ನ ಚೆಕ್ ಮಾಡ್ತಕ್ಕಂಥದ್ದು, ಅದನ್ನು ಅವರು ಒಂದು ಹೆಲ್ತ್ ಚೆಕಪ್ ಮುಖಾಂತರ ಮಾಡಿ ನೋಡ್ಕೋಬೋದು ಅದನ್ನು. ಆದರೆ ಯಾವುದೇ ರೀತಿ ಈ ಒಂದು ಇಂಜೆಕ್ಷನ್ನ ಕಾಯಿಲೆ ಬರೋಕ್ಕೆ ಮುಂಚೆನೇ ಕೊಡೋ ರೀತಿ ಇಲ್ಲ. ಈಗ ಇವಾಗ ಒಂದೇಳು ಪೇಷಂಟ್ ಹೇಳಬೇಕು ಅಂದರೆ ಸುಮಾರು ಒಂದು ಅವ್ರಿಗೆ 75-80 ವರ್ಷ ಆಗಿರ್ಬೋದು. ಅವ್ರು ಕನಕಪುರದಿಂದ ಬಂದರು. ಸೊ ಇದೇ ರೀತಿ ತಿಳ್ಕೊಂಡು ಅವರು ಈ ಥರ ಒಂದು ಅವೈಲಬಿಲಿಟಿ ಇರುತ್ತೆ ಇಂಜೆಕ್ಷನ್ ಅಂದ್ಕೊಂಡು ಅವ್ರು ಇಲ್ಲಿವರೆಗೂ ಬರೋ ಅವಶ್ಯಕತೆ ಇರಲಿಲ್ಲ, ಅಲ್ಲೇ ಹತ್ತಿರದಲ್ಲಿ ಹೋಗ್ಬೋದಿತ್ತು, ಅವರಿಗೆ ಮಾಹಿತಿ ಇರಲಿಲ್ಲ. ಸೊ ಅದಕ್ಕೆ ಬಂದರು ಈಗ. ಸೊ ಬಂದ ಮೇಲೆ ಅವರು ಇಲ್ಲಿಂದರೆ ಚನ್ನಪಟ್ಟಣದಿಂದ ಇವರು ಬಂದಿದ್ದು ಈಗ ಇವು ಪೇಷಂಟು. ಆ ಚನ್ನಪಟ್ಟಣದಿಂದ ಬಂದ್ರೂ ಅವ್ರು ಪಾಪ ಟ್ರಾಫಿಕಲ್ಲಿ ಸಿಗಾಕೊಂಡು ಬರೋದೆಲ್ಲ ಲೇಟ್ ಆದರೂ ಕೂಡ. ಸೊ ಆಮೇಲೆ ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ, ಈ ಥರ ಇಂಜೆಕ್ಷನ್ ಬಗ್ಗೆ ಎಲ್ಲ ನಾವು ಹೇಳಬೇಕಾಗುತ್ತೆ ಮೊದಲೇ. ಸೊ ಎಷ್ಟು ಮಾತ್ರ ಗುಣ ಆಗುತ್ತೆ, ಅದರ ರಿಸ್ಕ್ ಫ್ಯಾಕ್ಟರ್ಸ್ ಏನಿರುತ್ತೆ ಅದೆಲ್ಲನೂ. ಸೊ ಹೇಳಿದ್ಮೇಲೆ ಅವ್ರು ಅಕ್ಸೆಪ್ಟ್ ಮಾಡಿಕೊಂಡು ಕೊಟ್ವಿ. ಸೊ ಅವ್ರು ನಡೆಯೋ ಥರ ಆಗಿಬಿಟ್ರು. ಸೊ ಅವ್ರಿಗೂ ಖುಷಿ ಇದೆ. ಇನ್ನೊಂದು ಪೇಷಂಟು ನಮಗಿಲ್ಲೇ ಲೋಕಲ್ ಪೇಷಂಟ್ ನಂದಿಗುಡಿ ಈ ಕಡೆ. ಸೊ ಅವ್ರು ಏನು ಮಾಡಿದ್ರು, ಬಂದಲ್ಲಿ ವಾಯ್ಸ್ ಇರಲಿಲ್ಲ, ಮಾತಾಡೋಕ್ಕಾಗ್ತಿರ್ಲಿಲ್ಲ ಅವ್ರಿಗೆ ಅಂತ. ಸೊ ಆಮೇಲೆ ಅವ್ರಿಗೆ ಆ ಪರಿಸ್ಥಿತಿಯಲ್ಲಿ ಈ ಥ್ರೋಂಬೋಲಿಸಿಸ್ ಇಂಜೆಕ್ಷನ್ ಕೊಡೋದು ಸಮಯ ಮೀರಿತ್ತು. ಆವಾಗ ಏನು ಮಾಡಿದ್ವಿ, ಬೇರೆ ಇಂಜೆಕ್ಷನ್ ಬರುತ್ತೆ ಅದಕ್ಕೆ ಇನ್ನೂ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಒಂದು 24 ಗಂಟೆ ಒಳಗಡೆ ಕೊಡೋಂಥ ಔಷಧಿಗಳಿರುತ್ತೆ. ಅದನ್ನು ಅವ್ರ ಮೇಲೆ ಕೊಟ್ಟು ಪ್ರಯೋಗ ಅಂದರೆ ಅವ್ರಿಗೆ ಆ ಇಂಜೆಕ್ಷನ್ ಕೊಟ್ಟಿದ್ದಕ್ಕೆ. ಸೊ ಇವತ್ತು ಅವರು 3-4ನೇ ದಿನದಲ್ಲೇ ಅವ್ರಿಗೆ ಮಾತನಾಡೋ ಥರ ಆಗಿದ್ದಾರೆ. ಸೊ ಅವ್ರು ಇನ್ನೊಂದು ಕನಿಷ್ಠ ಅಂದರೆ ಇನ್ನೊಂದು ಒಂದು ವಾರದಲ್ಲಿ ಅವ್ರಿಗೆ ಫ್ಲೂಯೆನ್ಸಿ ಅಂತ ಕರಿತೀವಲ್ಲ, ಅಂದರೆ ಸ್ವಚ್ಛವಾಗಿ ಅವ್ರು ಮಾತನಾಡೋ ಥರ ಆಗಿಬಿಡ್ತಾರೆ. 4.5 ಗಂಟೆಯಲ್ಲಿ ಅಂದರೆ ನಾವು ಥ್ರೋಂಬೋಲೈಸಿಸ್ ಅಂತ ಮಾಡೋದು, ಅಂದರೆ ರಕ್ತನ ಎಪ್ಪುಗಟ್ಟಿರ್ತಕ್ಕಂಥದ್ದು ಕರಗಿಸ್ ಅಂತೀವಿ. ಅದು ಮುಗಿದ ಮೇಲೆ ಆ ಔಷಧಿ ಕೊಡೋಲ್ಲ, ಕರಗಿಸೋದಕ್ಕೆ ಕೊಡೋದಿಲ್ಲ, ಮತ್ತು ಬೇರೆದು ಅಂದರೆ ಆ ಡ್ಯಾಮೇಜ್ ಆಗಿರ್ತಕ್ಕಂಥ ಏನು ನ್ಯೂರಾನ್ಸ್ ಸೆಲ್ಸ್ ಇರ್ತವೆ ಅದನ್ನು ಆ್ಯಕ್ಟಿವೇಟ್ ಮಾಡಿಕೊಂಡು ಅದಕ್ಕೆ ಸಪೋರ್ಟ್ ಕೊಡ್ತಕ್ಕಂಥದ್ದು, ಬೇರೆ ನರಗಳನ್ನು ಉಳಿಸ್ಕೊಳತಕ್ಕಂಥದ್ದು ನಮ್ಮಲ್ಲಿ. ಸೊ ಆ ಥರ ಟ್ರೀಟ್ಮೆಂಟು ಇಲ್ಲಿ ಅವೈಲಬಿಲಿಟಿ ಇರುತ್ತೆ. 24 ಗಂಟೆ ಒಳಗೂ ರೀಚ್ ಆದರೂ ಕೂಡ ಅವ್ರಿಗೆ ಪೇಷಂಟ್ಗೆ ಒಂದು ಬೆನಿಫಿಟ್ ಜಾಸ್ತಿ ಇರುತ್ತೆ ಅಂತ ಗುಣ ಆಗೋದ್ರಲ್ಲಿ. ಸ್ಟ್ರೋಕ್ ಆಗಿತ್ತು, ಕಾಲು ಎಡಗೈ ಇದು ಸೋದಿನ ಇರಲಿಲ್ಲ. ನಾವು ಯೂಟ್ಯೂಬಲ್ಲೇ ನೋಡಿದ್ವಿ. ಸ್ಪರ್ಶ ಆಸ್ಪತ್ರೆ ಇಲ್ಲಿ 4 ಅವರ್ ಆಗಬೇಕಾಯ್ತು, ಆದರೂ 5:30-6 ಗಂಟೆ ಅವರ್ ಆಯಿತು ಅಲ್ಲಿಂದ ಬರೋದಕ್ಕೆ ನಾವು ಟ್ರಾಫಿಕ್ ಇಲ್ಲ. ಆದರೆ ಇಲ್ಲಿ ಬಂದಮೇಲೆ ಪರವಾಗಿಲ್ಲ, ನಡೀತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ಎಲ್ಲ ಇದೆ. ನಮ್ಮ ಸ್ಪರ್ಶ ಆಸ್ಪತ್ರೆಯಲ್ಲಿ ಇಂಪ್ರೂವ್ಮೆಂಟ್ ಚೆನ್ನಾಗಿದೆ. ನಾವು ನಾಟಿ ಔಷಧಿ ಅಂತ ಹೇಳಿದ್ರು, ಆದರೂ ನಾವು ಇಲ್ಲಿ ಸ್ಪರ್ಶ ಆಸ್ಪತ್ರೆ ಅಂತ ನೋಡಿದ್ವಲ್ಲ, ಆದರೆ ಬಂದು ಇಲ್ಲಿ ಇದು ಮಾಡಿದ್ವಿ. ಅಲ್ಲೂ
ಹೋಗಿ ಅಂತ ನಮಗೂ ಹೇಳಿದ್ರು. ನಾವು ಆದರೆ ಸ್ಪರ್ಶಾಸ್ಪತ್ರೆಯಲ್ಲಿ ಚೆನ್ನಾಗಿ ಕ್ಯೂರ್ ಆಗುತ್ತೆ ಅಂತ ಅಂದಮೇಲೆ ನಾವು ಇಲ್ಲಿ ಬಂದು ಸೇರಿಸಿದ್ದೀವಿ. ಆದರೂ 175% ಈಗಾಗಲೇ ಕ್ಯೂರ್ ಇದೆ. ಅವರು ಫಸ್ಟು ಇಲ್ಲಿ ಸ್ಪರ್ಶಾಸ್ಪತ್ರೆ ಭೇಟಿ ಮಾಡಿ ಇಲ್ಲಿ ಚಿಕಿತ್ಸೆ ಪಡೆದ್ರೆ ಒಳ್ಳೆಯದು ಅಂತ ನನ್ನ. ಸ್ಪರ್ಶ ಆಸ್ಪತ್ರೆ ಮತ್ತು ನ್ಯೂರೋ ಸೆಂಟರ್ನ ಹೆಚ್ಚಿನ ಮಾಹಿತಿಗಾಗಿ ಪಾರ್ಶ್ವವಾಯು ರೋಗಕ್ಕೆ ಪೀಡಿತರಾದಂಥವರು ಅಥವಾ ಲಕ್ಕವಾಗಿ ಪೀಡಿತರಾದಂಥವರು ಈ ಒಂದು ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡಿ ಹೆಚ್ಚಿನ ವಿವರಣೆಗಳನ್ನು ಪಡ್ಕೊಳ್ಳಬಹುದು. ಅಥವಾ ನೀವು ತುರ್ತಾಗಿ ಸಂಪರ್ಕಿಸಬೇಕು ಅಂತಂದ್ರೆ ಈ ನಂಬರ್ಗಳಿಗೆ ಕರೆ ಮಾಡಬಹುದಾಗಿದೆ. 8050503994 9880528863 ಮುನಿರಾಜುರವರನ್ನ ಸಂಪರ್ಕಿಸಬಹುದು. ಅಥವಾ ಇಲ್ಲಿನ ಮತ್ತೋರ್ವ ವೈದ್ಯರಾಗಿರ್ತಕ್ಕಂಥ 9611602677ಗೆ ಸತೀಶ ಮತ ವೈದ್ಯರನ್ನ ಸಂಪರ್ಕಿಸಿದಾಗ ನೀವು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಬಹುದಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.